ಭಾರತೀಯ ಯೋಧರಿಂದ ಆಪರೇಷನ್ ಸಿಂಧೂರ್ಗೆ ಯಶಸ್ಸಿಗೆ ಹುಬ್ಬಳ್ಳಿಯಲ್ಲಿ ವಿಜಯೋತ್ಸವ ಮಾಜಿ ಸೈನಿಕ ಹಾಗೂ ಶ್ರೀರಾಮ ಸೇನೆಯಿಂದ ಸಂಭ್ರಮಾಚರಣೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಮ್ಮ ದೇಶದ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ಉಗ್ರರ ದಾಳಿಗೆ ಪ್ರತಿಕಾರವಾಗಿ ಮಂಗಳವಾರ ಮಧ್ಯರಾತ್ರಿ ಭಾರತ ಯೋಧರು ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ನಡೆಸಿದ ಹಿನ್ನೆಲೆಯಲ್ಲಿ ವಾಣಿಜ್ಯ ನಗರಿಯಲ್ಲಿ ಹುಬ್ಬಳ್ಳಿಯ ಮಾಜಿ ಸೈನಿಕರು ಸೇರಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ ವಿಜಯೋತ್ಸವ ಆಚರಣೆ ಮಾಡುವ ಮೂಲಕ ಯೋಧರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಭಾರತದ ರಾಷ್ಟ್ರಧ್ವಜ ಹಿಡಿದು ಮಾಜಿ ಸೈನಿಕರು ಹಾಗೂ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ ನೇತೃತ್ವದಲ್ಲಿ ವಿಜಯೋತ್ಸವ ನಡೆಸಲಾಯಿತು. ಈ ವೇಳೆ ಭಾರತ ಮಾತಾ ಕಿ ಜೈ ಘೋಷಣೆ ಕೂಗುವ ಜೊತೆಗೆ ಭಾರತೀಯ ಸೈನ್ಯದ ಪರವಾಗಿ ಘೋಷಣೆ ಕೂಗಿ ಸಂಭ್ರಮಾಚರಣೆ ಮಾಡಲಾಯಿತು. ಇದೇ ವೇಳೆ ಮಾತನಾಡಿದ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ ಪಾಕಿಸ್ತಾನಿ ಪ್ರಧಾನಿ ಸೇರಿ ಸಚಿವರ ವಿರುದ್ಧ ಹಾಗೂ ದೇಶದಲ್ಲಿದ್ದುಕೊಂಡು ಪಾಕಿಸ್ತಾನ ಪರ ಘೋಷಣೆ ಕೂಗುವವರ ವಿರುದ್ಧ ಕಿಡಿಕಾರಿದರು. ಜೊತೆಗೆ ಈಗ ನಮ್ಮ ಸೈನಿಕ ಆಪರೇಷನ್ ಸಿಂಧೂರ್ ಇದು ಟ್ರೈಲರ್ ಆಗಿದ್ದು ಇನ್ನು ಮುಂದೆ ಅಭಿ ಪಿಕ್ಚರ್ ಬಾಕಿ ಹೈ ಎಂದು ಎಚ್ಚರಿಕೆ ನೀಡಿದರು. ಸಂತೋಷ್ ಮೇದಾರ್, ಹುಬ್ಬಳ್ಳಿ. ಅವರಿಗೆ ಬೆಂಬಲ ಕೊಡುವಂತ ನಮ್ಮ ದೇಶದಲ್ಲಿರುವಂತ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತ ಮುಸ್ಲಿಮರು ಎಲ್ಲಿದ್ದಾರೆ? ಇಲ್ಲಿ ಅನ್ನ ತಿಂದು ಇಲ್ಲಿ ಎಲ್ಲ ಫೆಸಿಲಿಟಿ ತಗೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತ ನಮಕ್ ಹರಾಮಿ ಮುಸ್ಲಿಮರು ಕೂಡ ಈ ದೇಶದಲ್ಲಿದ್ದಾರೆ. ಸೊ ಈಗ ಹೊರಗೆ ಬನ್ನಿ, ಈಗ ಹೇಳಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಗುಂಡ್ಯಾಗ ಬಾಂಬ್ ಬಿಡ್ತೀರಿ. ಈಗ ನಮ್ಮ ಸೈನಿಕರ ತಾಕತ್ ಏನಿದೆ ಅಂತ ನಾವು ತೋರಿಸಿದೀವಿ. ಇದು ಶುಭಾರಂಭ, ಇದು ಟ್ರೇಲರ್, ಪಿಕ್ಚರ್ ಅಭಿ ಬಾಕಿ ಹೈ. ಇನ್ನು ಮೋದಿಯವರ ಸರ್ಕಾರ, ಮೋದಿಯವರ ನೇತೃತ್ವದಲ್ಲಿ ಸೈನಿಕರು ಒಬ್ಬೊಬ್ಬ ಹಿಂದೂ ರಕ್ತದ ಹರಿಸಿದಂತಹ ಪಾಪಿಗಳಿಗೆ ಉತ್ತರ ಕೊಡುವಂತಹದ್ದು ನಿಶ್ಚಿತ.